ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್. ಹಾಗೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಂಟ್ರಲ್ ಗೌರ್ಮೆಂಟ್ ನ ಇಂಡಿಯನ್ ಪೋಸ್ಟ್ ಆಫೀಸ್ ನ GDS ನೋಟಿಫಿಕೇಶನ್ ಬಗ್ಗೆ ನೋಡೋಣ. ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಕ ಡೇಟ್ ಬಂದ್ಬಿಟ್ಟು 31/1/2026 ಸ್ಟಾರ್ಟ್ ಆಗೈತಿ. ಫೆಬ್ರವರಿ 14 ಲಾಸ್ಟ್ ಡೇಟ್. ಸಬ್ಮಿಷನ್ ಅಪ್ಲಿಕೇಶನ್ ಫೀ ಪೇಮೆಂಟ್ ಯಾವಾಗ ಅಂದ್ರೆ ಫೆಬ್ರವರಿ 2ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 16ಕ್ಕೆ ಎಂಡ್ ಆಗುತ್ತೆ. ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರ್ಮ್ಸ್ ಇನ್ಕ್ಲೂಡಿಂಗ್ ಪೇಮೆಂಟ್ ಆಫ್ ದಿ ಆನ್ಲೈನ್ ಫೀಸ್ ಡೇಟ್ ಫೆಬ್ರವರಿ 18ರಿಂದ 19. ಇನ್ನ ಟೈಮ್ ಇರುತ್ತೆ ಅಷ್ಟು ಜನ. ಇನ್ನು ಇದ್ರೊಳಗೆ ಯಾವ್ಯಾವ ಪೋಸ್ಟ್ ಇದಾವೆ ಅಂತ ನೋಡೋಣ. ಒಂದನೇದು BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಜಾಬ್ ಪ್ರೊಫೈಲ್ ಏನಂದ್ರೆ ಇಲ್ಲಿ ಇದೆ ನೋಡ್ರಿ, ಎಲ್ಲ ಓದ್ಕೋರಿ, ಇಲ್ಲಾಂದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ರಿ ಕನ್ನಡದಾಗ. ಇನ್ನು ಎರಡನೇದು ಬಂದ್ಬಿಟ್ಟು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM ಜಾಬ್ ಪ್ರೊಫೈಲ್. ಇನ್ನ ಒಂದು ದಾಖಾ ಸೇವಕ್ ಜಾಬ್ ಪ್ರೊಫೈಲ್. ನೆಕ್ಸ್ಟ್ ಏಜ್ ಲಿಮಿಟ್ಸ್, ಮಿನಿಮಮ್ ಏಜ್ 18 ಇಯರ್ಸ್ ಇರಬೇಕು. ನಾವು 10th ಪಾಸ್ ಆದ್ರೂ ಮಿನಿಮಮ್ ಅಂದ್ರೂ 18 ವರ್ಷ ಆಗಿರ್ಬೇಕು. ಮ್ಯಾಕ್ಸಿಮಮ್ 40 ಇಯರ್ಸ್ ಆಗಿರ್ಬೇಕು. ಆಯಾ ಕ್ಯಾಟಗರಿ ವೈಸ್ ರಿಲ್ಯಾಕ್ಸೇಷನ್ ಇರುತ್ತೆ. SC ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್, OBC ಅವರಿಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್, ಎಕನಾಮಿಕಲಿ ವೀಕರ್ ಸೆಕ್ಷನ್ EWS ಅವರಿಗೆ ನೋ ರಿಲ್ಯಾಕ್ಸೇಷನ್, PWBD ದವರಿಗೆ 10 ವರ್ಷ ರಿಲ್ಯಾಕ್ಸೇಷನ್, PWD ಪ್ಲಸ್ OBC ಇತ್ತಂದ್ರೆ ಅವರಿಗೆ 13 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್, PWD ಪ್ಲಸ್ SC or ST ಇತ್ತಂದ್ರೆ ಅವರಿಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್. ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ಎಲ್ಲರೂ 10th ಎಕ್ಸಾಮ್ ಪಾಸ್ ಆಗಿರ್ಬೇಕು. 10th ಮತ್ತೆ ಅದು 10th ದೊಳಗ ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಸಬ್ಜೆಕ್ಟ್ ಇರ್ಬೇಕು. ಆಲ್ಮೋಸ್ಟ್ ಎಲ್ಲ 10th ದಾಗ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಇರ್ತಾವ. ಮ್ಯಾಥಮೆಟಿಕ್ಸ್ ಇರುತ್ತೆ, ಇಂಗ್ಲಿಷ್ ಇರುತ್ತೆ. ನೆಕ್ಸ್ಟ್ ನೋಡೋಣ. ಇನ್ನ ಇದ್ರೊಳಗ ಅದರ್ ಕ್ವಾಲಿಫಿಕೇಶನ್ಸ್ ಅಂತ ಕೊಟ್ಟಾರ ನೋಟಿಫಿಕೇಶನ್ ದೊಳಗ. ಇದೇನು ಕಂಪಲ್ಸರಿ ಅಲ್ಲ, ಇವು ಇದ್ರೆ ಬೆಟರ್. ನಾಲೆಜ್ ಆಫ್ ಕಂಪ್ಯೂಟರ್ಸ್, ನಾಲೆಜ್ ಆಫ್ ಸೈಕಲಿಂಗ್, ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಹುಡ್. ಇನ್ನು ಕೆಲವೊಂದಿಷ್ಟು ಮಂದಿ ತಮ್ಮನೆಗೆ ಹಾಕಿರ್ತಾರ 70% ಆದ್ರೂ ಸಿಗುತ್ತೆ, 60 ಆದ್ರೂ ಸಿಗುತ್ತೆ, 80 ಅದು ಸಿಕ್ಕಿರುತ್ತೋ ಇರಲ್ಲೋ ಗೊತ್ತಿಲ್ಲ. ಆದ್ರೂ ಸುಮ್ಮನೆ ತಮ್ಮನೇಲೆ ಹಾಕ್ಬಿಡೋದು. ಆತರ ಸುಳ್ಳು ಮಾಹಿತಿ ಕೊಡೋರ್ನ ನಂಬೇಡ್ರಿ. ಇನ್ನು SC ST ಅವ್ರಿಗಂಕರು ಎಕ್ಸಾಮ್ ಅಪ್ಲಿಕೇಶನ್ ಫೀಸನು ಫ್ರೀನೇ ಇರುತ್ತೆ. ನಿಮ್ದು ಎಷ್ಟೇ ಪರ್ಸೆಂಟೇಜ್ ಹಾಕಿದ್ರು ಅಟ್ಲೀಸ್ಟ್ ಅಪ್ಲೈ ಮಾಡ್ರಿ, ಅದು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಹಾಗೂ ಹೆಣ್ಮಕ್ಳಿಗೇನು ಫ್ರೀ ಐತಿ, ಅವ್ರು ಅಪ್ಲಿಕೇಶನ್ ಹಾಕ್ರಿ, ಅದು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಅಪ್ಲಿಕೇಶನ್ ಅಂಕರು ಫ್ರೀ ಐತಿ, ಫ್ರೀ ಆಗಿರೋ ಥರ ಹಾಕ್ರಿ. ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.